ಬೆಂಗಳೂರಿನಲ್ಲಿ ಬಿದ್ದ ಪೂರ್ವ ಮುಂಗಾರು ಮಳೆ ಸಿಲಿಕಾನ್ ಸಿಟಿಯನ್ನ ಹೈರಾಣ್ ಮಾಡಿದೆ. ಅದರಲ್ಲೂ ಪ್ರತಿ ಮಳೆಯಿಂದಾಗಿ ಜನ ಈಗಾಗಲೇ ನಲುಗು ಹೋಗಿದ್ದಾರೆ. ಸಾಯಿಲೇಔಟ್ ಈಗ ಈ ಬಾರಿಯೂ ಕೂಡ ನಲುಗಿ ಹೋಗಿದೆ. ಸಾಯಿಲೇಔಟ್ನಲ್ಲಿ ಆಗಿರುವಂತಹ ಅವಾಂತರಗಳನ್ನ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ಚರಣ್. ಹಾಗಾದ್ರೆ ಸಾಯಿಲೇಔಟ್ನಲ್ಲಿ ಏನೇನು ಸಮಸ್ಯೆ ಆಗಿದೆ ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದ ನಿಟ್ಟಿನಲ್ಲಿ ಸಾಯಿಲೇಔಟ್ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ಕಳೆದ 3-4 ದಿವಸಗಳಿಂದ ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು. ಆದರೆ ಇವತ್ತು ಸಿಎಂ ಬರ್ತಾರೆ ಅಂತ ಎನ್ನುವಂತ ಒಂದು ಕಾರಣಕ್ಕೆ ತರಾತುರಿಯಲ್ಲಿ ಕೆಲಸ ಶುರುವಾಗಿದೆ. ಏನೋ 3 ದಿವಸದಿಂದ ನೀರು ಅದೇ ರೀತಿಯಾಗಿ ನಿಂತಿದ್ರು ಕೂಡ ಯಾವುದೇ ರೀತಿಯಾದಂತಹ ನೀರು ಹೋಗುವ ವ್ಯವಸ್ಥೆಗೆ ಕೈ ಹಾಕಿರ್ಲಿಲ್ಲ. ಬರೀ ಮೋರಿಯನ್ನ ಓಪನ್ ಮಾಡಿ ನೀರನ್ನ ಹೊರತೆಗೆಯುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಇವತ್ತು ಸಿಎಂ ಬರ್ತಾರೆ, ಸಿಎಂ ಬಂದು ವಿಸಿಟ್ ಮಾಡ್ತಾರೆ ಅನ್ನುವಂತ ಒಂದು ಕಾರಣಕ್ಕೆ ತರಾತುರಿಯಲ್ಲಿ ಅಧಿಕಾರಿಗಳು ಕೆಲಸವನ್ನ ಆರಂಭಿಸಿರುವಂತದ್ದು. ಒಂದೆಡೆ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲ ಬಂದು ಇವತ್ತು ತರಾತುರಿಯಲ್ಲಿ ಕೆಲಸವನ್ನ ಮಾಡುವಂತದ್ದು. ರಸ್ತೆ ಉದ್ದಕ್ಕೆ ನಿಂತಿರುವಂತಹ ನೀರನ್ನ ತೆರವು ಮಾಡುವಂತಹ ಕೆಲಸಕ್ಕೆ ಮುಗಿಬಿದ್ದು ಕೆಲಸವನ್ನ. ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದ ನಿಟ್ಟಿನಲ್ಲಿ ಸಾಯಿಲೇಔಟ್ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ಕಳೆದ 3-4 ದಿವಸಗಳಿಂದ ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು. ಆದ್ರೆ ಇವತ್ತು ಸಿಎಂ ಬರ್ತಾರೆ ಅಂತ ಎನ್ನುವಂತ ಒಂದು ಕಾರಣಕ್ಕೆ ತರಾತುರಿಯಲ್ಲಿ ಕೆಲಸ ಶುರುವಾಗಿದೆ. ಏನೋ 3 ದಿವಸದಿಂದ ನೀರು ಅದೇ ರೀತಿಯಾಗಿ ನಿಂತಿದ್ರು ಕೂಡ ಯಾವುದೇ ರೀತಿಯಾದಂತಹ ನೀರು ಹೋಗುವ ವ್ಯವಸ್ಥೆಗೆ ಕೈ ಹಾಕಿರ್ಲಿಲ್ಲ. ಬರೀ ಮೋರಿಯನ್ನ ಓಪನ್ ಮಾಡಿ ನೀರನ್ನ ಹೊರತೆಗೆಯುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಇವತ್ತು ಸಿಎಂ ಬರ್ತಾರೆ, ಸಿಎಂ ಬಂದು ವಿಸಿಟ್ ಮಾಡ್ತಾರೆ ಅನ್ನುವಂತ ಒಂದು ಕಾರಣಕ್ಕೆ ತರಾತುರಿಯಲ್ಲಿ ಅಧಿಕಾರಿಗಳು ಕೆಲಸವನ್ನ ಆರಂಭಿಸಿರುವಂತದ್ದು. ಒಂದೆಡೆ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲ ಬಂದು ಇವತ್ತು ತರಾತುರಿಯಲ್ಲಿ ಕೆಲಸವನ್ನ ಮಾಡುವಂತದ್ದು. ರಸ್ತೆ ಉದ್ದಕ್ಕೆ ನಿಂತಿರುವಂತಹ ನೀರನ್ನ ತೆರವು ಮಾಡುವಂತಹ ಕೆಲಸಕ್ಕೆ ಮುಗಿಬಿದ್ದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಸಾರ್ವಜನಿಕರು ಮತ್ತೆ ಸಿಎಂಗೆ ಒಂದು ವ್ಯತ್ಯಾಸನೇ ಇಲ್ವಾ ಅಂತ ಹೇಳಿದ್ರೆ, ಜನಸಾಮಾನ್ಯರ ಜೀವದ ಬಗ್ಗೆ ಯಾರಿಗೂ ಬೇಕಾಗಿಲ್ವ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ನಿನ್ನೆ ಮಳೆ ಬಂದಿಲ್ಲ, ಮಳೆ ಬರದೇ ಇದ್ರೂ ಕೂಡ ಇದನ್ನ ತೆರವು ಮಾಡುವಂತ ಕೆಲಸ ಆಗ್ಲಿಲ್ಲ, ನೀರನ್ನ ಹೊರಬಿಡುವಂತ ಕೆಲಸ ಆಗ್ಲಿಲ್ಲ, ಯಾವುದೇ ರೀತಿಯಾದ ಕೆಲಸವನ್ನ ಮಾಡಿಲ್ಲ. ಬರೀ ಮೋರಿಯನ್ನ ಓಪನ್ ಮಾಡಿಟ್ಟು ಹೋಗುವಷ್ಟು ನೀರು ಹೋಗ್ಲಿ ಅನ್ನುವಂತಹ ಮನಸ್ಥಿತಿಯಲ್ಲಿದ್ರು. ಆದ್ರೆ ಇವತ್ತು ಸಿಎಂ ಬಂದು ವಿಸಿಟ್ ಮಾಡ್ತಾರೆ, ಸಿಎಂ ಸಿಟಿ ರೌಂಡ್ಸ್ ಮಾಡ್ತಾರೆ ಅನ್ನುವಂತಹ ಒಂದು ಕಾರಣಕ್ಕೆ ಸಾಯಿಲೇಟ್ ಅನ್ನ ಕ್ಲೀನ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇದು ಎಲ್ಲ ಒಂದು ಕಡೆ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು, ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಸಂಪೂರ್ಣವಾಗಿ ನೀರು ನಿಂತಿತ್ತು, ಮೋರಿ ಮೂಲಕ ಎಷ್ಟು ನೀರು ಹೋಗುತ್ತೋ ಅಷ್ಟು ಹೋಗಿದೆ. ಆದ್ರೆ ಅದನ್ನ ಎತ್ತಿ ಹೊರ ಹಾಕುವಂತ ಕೆಲಸ ಆಗಬೇಕಿತ್ತು ನಿನ್ನೆ, ಆದ್ರೆ ಅದನ್ನ ಮಾಡಲಿಲ್ಲ. ಆದ್ರೆ ಇವತ್ತು ಸಿಎಂ ಬಂದು ಸಾಯಿಲೇಔಟ್ಗೆ ವಿಸಿಟ್ ಮಾಡ್ತಾರೆ ಅನ್ನುವಂತಹ ಕಾರಣಕ್ಕೆ ತರಾತುರಿಯಲ್ಲಿ JCBಗಳು ಏನು, ಜನರೇಟರ್ಗಳು ಏನು, ಎಲ್ಲವನ್ನ ತಂದು ಕೆಲಸವನ್ನ ಮಾಡಿದ್ದಾರೆ. ಬೋಟ್ಗಳ ವ್ಯವಸ್ಥೆ ಏನು ಎಲ್ಲ ತಂದು ಬೇಗ ಸಿಎಂ ಬರೋದ್ರೊಳಗೆ ಕೆಲಸವನ್ನ ಮುಗಿಸ್ಬೇಕು. ಆಮೇಲೆ ಹೇಳಬೇಕಲ್ವಾ ಸಿಎಂಗೆ ನಾವು ಇದನ್ನ ಕೆಲಸವನ್ನ ಪೂರ್ತಿಗೊಳಿಸಿದೀವಿ ಅನ್ನುವಂತಹ ನಿಟ್ಟಿನಲ್ಲಿ ತೋರಿಸ್ಕೋಬೇಕು ಅನ್ನುವಂಥ ಕಾರಣಕ್ಕೂ ಗೊತ್ತಿಲ್ಲ. ಬೇಗವಾಗಿ ಕೆಲಸವನ್ನ ಮುಗಿಸ್ತಾ ಇದ್ದಾರೆ. ಇದರಿಂದಾಗಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಪ್ಪ ಅಂತ ಹೇಳಿದ್ರೆ, ನಾವು ಕಳೆದ 2-3 ದಿವಸಗಳಿಂದ ಈ ಭಾಗದಲ್ಲಿ ಒದ್ದಾಡ್ತಾ ಇದ್ದೀವಿ. ಆದ್ರೆ ಯಾವುದೇ ಅಧಿಕಾರಿಗಳು ಬಂದು ನೀರನ್ನ ಹೊರ ಹಾಕುವಂತ ಕೆಲಸ ಬಂದಿಲ್ಲ. ಸಂಪೂರ್ಣವಾಗಿ ಜಲಾವೃತವಾಗಿದ್ದಾಗ ಬಂದು ರೆಸ್ಕ್ಯೂ ಅನ್ನ ಮಾಡಿದ್ರು ಅಷ್ಟೇ. ನೀರನ್ನ ಶಾಶ್ವತ ಪರಿಹಾರವನ್ನ ನೀಡುವ ಕೆಲಸ ಮಾಡಲಿಲ್ಲ. ಬರೀ ಮೋರಿಗಳನ್ನ ಓಪನ್ ಮಾಡಿ ನೀರು ಹೋಗುವ ವ್ಯವಸ್ಥೆಯನ್ನ ಮಾಡಿದ್ರು. ಆದ್ರೆ ಇವತ್ತು ಸಿಎಂ ಬರ್ತಾ ಇದ್ದಾರೆ ಅಂತ ಹೇಳಿ, ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೂ ಒಂದು ಬೆಲೆ ಇಲ್ಲ ಅನ್ನುವಂತ ರೀತಿಯಲ್ಲಿ ಸಾಯಿಲೇಔಟ್ನ ಜನ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.